ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ನಗರಸಭೆಯಲ್ಲಿ ಶಾಸಕರು ಮತ್ತು ಬಿಜೆಪಿ ಸದಸ್ಯರ ನಡುವೆ ಶೀತಲ ಸಮರ ಆರಂಭ. ಯುಜಿಡಿ ಭೂ ಸ್ವಾಧೀನಕ್ಕೆ ನಗರಸಭೆ ಹಣ ಬಳಕೆಗೆ ಬಿಜೆಪಿ ಸದಸ್ಯರ ಡಿಸೆಂಟ್. ಸರ್ಕಾರದಿಂದ ಹಣ ತಂದು ಭೂ ಸ್ವಾಧೀನಕ್ಕೆ ಕಟ್ಟುತ್ತೇನೆಂದು ಶಾಸಕರು ಕೌಂಟರ್. ಜೋಶಿ ಫೌಂಡೇಶನ್ನಿಂದ ಶೈಕ್ಷಣಿಕ ಚಟುವಟಿಕೆಯತ್ತ ಹೆಜ್ಜೆ. ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ವಿತರಣೆ. ದುಡಿಮೆಯ ಒಂದು ಭಾಗ ಸಮಾಜ ಸೇವೆಗೆ ಮೀಸಲು ಎಂದ ದಿನೇಶ್ ಜೋಶಿ. ತಹಶೀಲ್ದಾರ್ ನೇತೃತ್ವದಲ್ಲಿ ಡೆಂಗ್ಯೂ ಕುರಿತು ಮನೆ ಮನೆಗೆ ತೆರಳಿ ಜಾಗೃತಿ. ಈಗ ಸುದ್ದಿಯ ವಿವರ. ಒಳಚರಂಡಿ ಕಾಮಗಾರಿ ಮುಖ್ಯ ಕೊಳವೆ ಮಾರ್ಗ ಹಾದು ಹೋಗಲು ಅಗತ್ಯವಾದ ಖಾಸಗಿ ಜಮೀನು ಭೂಸ್ವಾಧೀನಪಡಿಸಿಕೊಳ್ಳಲು ಕೊಡಬೇಕಾದ ಭೂಸ್ವಾಧೀನ ವೆಚ್ಚವನ್ನು ನಗರಸಭೆ ಎಂಟರ್ಪ್ರೈಸಸ್ ನಿಧಿಯಿಂದ ಭರಿಸಲು ಮುಂದಾಗಿದ್ದ ನಗರಸಭೆ ಆಡಳಿತದ ಕ್ರಮದ ವಿರುದ್ಧ ಬಿಜೆಪಿ 19 ಸದಸ್ಯ ಡಿಸೆಂಟ್ ನೀಡಿದ ಘಟನೆ ಗುರುವಾರ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ವಿಷಯ ಕುರಿತು ಶಾಸಕ ಬೇಳೂರು ಪ್ರಸ್ತಾಪ ಮಾಡಿದಾಗ ಬಿಜೆಪಿ ಸದಸ್ಯರಾದ ಆರ್ ಶ್ರೀನಿವಾಸ್ ಮತ್ತು ಕೆಆರ್ ಗಣೇಶ್ ಪ್ರಸಾದ್ ಆಕ್ಷೇಪ ವ್ಯಕ್ತಪಡಿಸಿದರು. ಬಿಜೆಪಿ ಸದಸ್ಯರ ಮಾತಿಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಶಾಸಕ ಗೋಪಾಲಕೃಷ್ಣ ಬೇಳೂರು ಸರ್ಕಾರದಿಂದ ಹಣ ತಂದು ಭೂಸ್ವಾಧೀನ ಮಾಡಿಕೊಳ್ಳುವುದಾಗಿ ಹೇಳಿದರು. ಕಾಂಗ್ರೆಸ್ ಸದಸ್ಯ ಗಣಪತಿ ಮಂಡಗಳಲ್ಲೇ ಬಿಜೆಪಿ ಕ್ರಮಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದರು. ನಗರ ವ್ಯಾಪ್ತಿಯಲ್ಲಿ ಡೆಂಗು ತಡೆಗಟ್ಟುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಈಚೆಗೆ ನಿಧನರಾದ ವಿಧಾನ ಪರಿಷತ್ ಮಾಜಿ ಸದಸ್ಯ ಭಾನುಪ್ರಕಾಶ್ ಅವರಿಗೆ ಸಂತಾಪ ಸೂಚಿಸಲಾಯಿತು. ಸ್ಪೆಷಲ್ ಕಾರ್ಡ್ ಬಂದ್ ಮಾಡಿ. ಯಾಕಂದ್ರೆ ಈಗ ವಾರ್ಡ್ಗಳಲ್ಲೇ ರೇಷನ್ ತರಿಸಿರೋದ್ರಿಂದ ಸ್ಪೆಷಲ್ ಗ್ರಾಂಟ್ ಬರುತ್ತೆ, ಅದನ್ನ ನೀವು ವಾರ್ಡ್ಗೆ ಹಾಕೋಣ. ಇವಾಗ ಸದ್ಯಕ್ಕೆ ಸುಮ್ಮನೆ ಅಲ್ಲಮ್ಮ, ಜಾಗವನ್ನು ಕೊಡ್ಬೇಕಲ್ಲ, ಅವ್ರಿಗೆ ಕೆಲಸ ಮಾಡ್ತಾರೆ. ನಾವು ಜನರಲ್ ಫಂಡ್ ಇಂದ ಕೊಡ್ತಾ ಇಲ್ಲ. ಎಂಟರ್ಪ್ರೈಸ್ ಫಂಡ್ ಏನಿರ್ತದೆ ಅದು ಕ್ಯಾಪಿಟಲ್ ಅಸೆಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಅಷ್ಟೇ ಅವಕಾಶ ಇರೋದು ಬಿಟ್ಟು ರಸ್ತೆ ಕಾಮಗಾರಿ ಆಗಲಿ ಚರಂಡಿ ಮಾಡ್ಲಿಕ್ಕಾಗಲಿ ಯಾವ ಅವಕಾಶ ಇಲ್ಲ. ಈಗ ಆಲ್ರೆಡಿ ಇರೋ ಎಷ್ಟೋ ಮಳಿಗೆಗಳು ಆರಾಧಾದ್ರೆ ಉಳ್ಕೊಂಡಿದ್ದಾವೆ. ಕಟ್ಟಕ್ಕೆ ಅವಕಾಶ ಇರೋದು ಬರೀ ಮಳಿಗೆಗಳು ಅಷ್ಟೇ ಅಲ್ಲ. ಅದ್ರ ಬದಲು ಅದರಲ್ಲಿ ಒಂದು ಕೋಟಿ ದುಡ್ಡನ್ನ ಇದು ಕ್ಯಾಪಿಟಲ್ ಅಸೆಟ್ ಕ್ರಿಯೇಷನ್ಗೆ ಆಗಿರೋದ್ರಿಂದ ಅಕ್ವಿಸಿಷನ್ ಉಪಯೋಗಿಸ್ಕೊಳ್ಳಿಕ್ಕೆ ಅಷ್ಟೇ ಅವಕಾಶ ಕೇಳ್ತಾರೆ. ಅದೇನಾದ್ರು ರಸ್ತೆ ಮಾಡ್ಲಿಕ್ಕೋ ಚರಂಡಿ ಮಾಡ್ಲಿಕ್ಕೋ ಅವಕಾಶ ಇದ್ದಿದ್ರೆ ಯಾವುದೇ ಕಾರಣಕ್ಕೂ ಅದನ್ನ ನಾವು ಬಳಸ್ಕೋತಾ ಇರಲಿಲ್ಲ. ಅದು ಮಾಡ್ಲಿಕ್ಕೆ ಯಾಕೆಂದ್ರೆ ಈಗಾಗಲೇ ತಾವೇನು ನಗರಸಭೆಯ ಅಮೌಂಟ್ ಅನ್ನು ಅದಕ್ಕೆ ಬಳಸೋದ್ರಿಂದಾಗಿ ಈಗಾಗಲೇ ಸದಸ್ಯರ ಆತಂಕ ಕೂಡ ನಿಮ್ಗೆ ಹೇಳಿದ್ದಾರೆ. ಅದರ ಜೊತೆಗೆ ಸಾಗರದಲ್ಲಿ ಬೇಕಾದಷ್ಟು ನಗರಸಭೆಯ ಬಿಲ್ಡಿಂಗ್ಗಳು ಬೇಕಾದಷ್ಟಿದೆ, ಹಾಳಾಗೋಗಿದೆ. ಇಂಡಿಯನ್ ಬ್ಯಾಂಕು, ಇಲ್ಲಿ ಎದುರುಗಡೆ ಒಂದು ನಮ್ಮ ತರಕಾರಿ ಮಾರುಕಟ್ಟೆ, ಇದರ ಪರಿಸ್ಥಿತಿ ಇವತ್ತು ನೋಡಿದ್ರೆ ಎಲ್ಲರೂ ಕೂಡ ಎಲ್ಲ ದನಗಳನ್ನ ಸಾಕಲಿಕ್ಕೆ ಉಪಯೋಗಿಸ್ತಾ ಗೋಶಾಲೆ ರೀತಿ ಆಗಿದೆ. ಹಾಗಾಗಿ ನಿಮ್ಮಲ್ಲಿ ನಮ್ಮ ಒಂದು ವಿನಂತಿ ಏನಂತಂದ್ರೆ, ಕಳೆದ ಬಾರಿ ತಾವು ಇದು ರಂಗಮಂದಿರ ಮಾಡುವುದರಲ್ಲೂ ಕೂಡ ನೀವೇ ಹೇಳಿದ್ವಿ, ನಾವು ಈಗ ನಗರಸಭೆಗೋಸ್ಕರ ನೆಕ್ಸ್ಟ್ ನಿಮಗೆ ವಿಶೇಷ ನಿಧಿ, ವಿಶೇಷ ಅನುದಾನ ಕೊಡ್ತೀವಿ ಅಂತ ಹೇಳಿ ರಂಗಮಂದಿರಕ್ಕೆ ನಮ್ಮ ನಗರಸಭೆ ಅನುದಾನವನ್ನು ಬಳಸಿಲ್ಲ. ಆದರೆ ಇದುವರೆಗೂ ಕೂಡ ಬಂದಿಲ್ಲ. ಅಂದ್ರೆ ಈಗಾಗಲೇ ಸುಮಾರು 12 ತಿಂಗಳಾಯ್ತು. ಇದು ಇವತ್ತು ನೀವು ಹೇಳ್ತಾ ಇರೋದು ನೋಡಿದ್ರೆ, ಇವತ್ತು ಮತ್ತೆ ನಿಮಗೆ ಹೊಸ ಅನುದಾನ ತರ್ತೀವಿ, ಕೊಡ್ತೀವಿ, ಮತ್ತದೆಲ್ಲ ರಸ್ತೆ ಕೊಡ್ತೀವಿ, ಬಹಳ ಚೆನ್ನಾಗಿ ನಿಮ್ಮ ಕಥೆಯನ್ನ ಹೇಳಿದ್ವಿ. ಮಾನ್ಯ ಆಯುಕ್ತರು ನಮ್ಮೆಲ್ಲರಿಗೂ ಕೂಡ ಒಂದು ರೀತಿ ಮಂತ್ರಮುಗ್ಧರಾಗಿ ನಾವು ಅದನ್ನು ಕೇಳಿದ್ವಿ. ಆದರೆ ಈ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಗರಸಭೆಯ ಹಣವನ್ನ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆ ರಾಜ್ಯ ಸರ್ಕಾರ ಇಲ್ವಾ? ರಾಜ್ಯ ಸರ್ಕಾರದ ಹಣ ಇಲ್ವಾ? ತರಲಿ ಸರ್, ಅದರಲ್ಲಿ ವಿಶೇಷ ಅನುದಾನ ಬರಲಿ. ನಮ್ಮ ನಗರಸಭೆ ಒಂದು 95 ಲಕ್ಷ ನೀವು ಕೊಡ್ತೀವಿ ಅಂತ ಅಂದ್ರೆ ಇದನ್ನು ಯಾರು ಕೂಡ ಹೋಗಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ನಮ್ಮ ಎಲ್ಲ ಸದಸ್ಯರುಗಳ ಇದಕ್ಕೆ ಡೀಸೆಂಟ್ ಇದೆ, ಯಾವ ಕಾರಣಕ್ಕೂ ಕೂಡ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಇದನ್ನು ತಾವು ಯೋಚನೆ ಮಾಡಿ ಒಂದೇ ನಿಮಿಷ ಮುಗಿಸ್ಕೊಟ್ಟಿದ್ದಾರೆ. ಜೊತೆಗೆ ಈ ಯುಜಿಡಿ ಹೇಳ್ತಕ್ಕಂಥದ್ದು 2008ರಲ್ಲಿ ಮಾನ್ಯ ಗೋಪಾಲಕೃಷ್ಣ ಶಾಸಕರಿದ್ರು, ದೇವರಾಜ್ ಅವರು ಅಧ್ಯಕ್ಷರಿದ್ರು, ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ರು. ಆ ಸಂದರ್ಭದಲ್ಲಿ ಜಾರಿಗೆ ಆಗಿರ್ತಕ್ಕಂಥ ಯೋಜನೆ
17 ವರ್ಷ ಆಯ್ತು ಸರ್. 17 ವರ್ಷ ಒಂದು ಯೋಜನೆ ಮುಗಿಯಬೇಕು ಅಂತ 17 ವರ್ಷ ಆಗುತ್ತಲ್ಲ. ಇವತ್ತು ಎಸ್ಟಿಮೇಷನ್ ಖರ್ಚು ಎಷ್ಟಾಗುತ್ತೆ, ಅವತ್ತೆಷ್ಟಿತ್ತು, ಇದು ನಾವು ಯೋಚನೆ ಮಾಡ್ಬೇಕಲ್ವಾ? ಇದು ಗೊತ್ತಿರಲಿಲ್ವಾ? ಇದು 75 ಕೋಟಿ ರೂಪಾಯಿಯನ್ನು ನೀವು ಅದಕ್ಕೆ ಈಜಿಲಿ ಇಟ್ಟಿದ್ದೀರಿ. ಅದರಲ್ಲಿ ಒಂದು ಭೂಸ್ವಾಧೀನ ಮಾಡೋರಿಗೆ 14 ವರ್ಷ ಇಲ್ಲ ಅಂತಂದ್ರೆ ಮರ್ಯಾದೆ ಪ್ರಶ್ನೆ ಇಲ್ಲ. ಅದೇ ಹೇಳ್ತಾರೆ ಸರ್. 17 ವರ್ಷ ಆಯ್ತು, 17 ವರ್ಷದಿಂದ ಈ ಕೆಲಸ ಆಗಿಲ್ಲ ಅಂತಂದ್ರೆ ಹೇಳಿಲ್ಲ ಸರ್. ಯಾವುದೇ ರೀತಿಯ ಅನುದಾನ ವಿಶೇಷವಾಗಿ ಆದ್ರೆ 20 ಕೋಟಿ ಬಂದಿದೆ. ಕೇಂದ್ರ ಸರ್ಕಾರದ ಅನುದಾನ 20 ಕೋಟಿ ಬಂದಿದೆ. ಸ್ವಚ್ಛ ಭಾರತ್ ಮಿಷನ್ 20 ಕೋಟಿ ಕೇಂದ್ರ ಸರ್ಕಾರ ಬಂದಿದೆ ಸರ್. ಕೇಂದ್ರ ಸರ್ಕಾರ ಬಂದಿದೆ. ಹಾಗಾಗಿ ದಯವಿಟ್ಟು ಈ ವಿಷಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ರಾಜ್ಯಕ್ಕೆ ಸಾಧ್ಯ ಇಲ್ಲ ಸರ್. ಬೇಜಾರಾಗಬೇಡಿ. ಇದು ನಗರಸಭೆಯ ಒಂದು ಅಳಿವು ಪ್ರಶ್ನೆ. ಪ್ರತಿಯೊಂದು ಸಂದರ್ಭದಲ್ಲೂ ನೀವು 1 ಕೋಟಿ ನಗರಸಭೆ ಕೊಡಿ, 1 ಕೋಟಿ ಇನ್ನೊಂದಕ್ಕೆ ಅಡ್ಜಸ್ಟ್ ಮಾಡಿ ಅಂತಂದ್ರೆ ನಾವು ಒಪ್ಪಿಕ್ಕೆ ಸಾಧ್ಯ ಇಲ್ಲ. ಅವಕಾಶ ಇದೆ. ಅಲ್ಲಿ ಅವರು ಕಾರ್ಯಗಳನ್ನ ಪ್ರವೃತ್ತಿ ಮಾಡಬೇಕು, ಅತ್ಯಂತ ಕೆಲಸ ಶುರು ಮಾಡಬೇಕಾದ್ರೆ ಈಗ ನಾವು ತಕ್ಷಣ ಮಾಡಬೇಕಂದ್ರೆ ಈ ಗ್ರಾಂಟೇ ಕೊಡಬೇಕು. ಇನ್ನೇನಾದ್ರು ಬೇಕಾದ್ರೆ ನಮ್ಮ ಅಸಮತಿ ಇದೆ ಸರ್. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಅಸಮತಿ ಇದೆ. ವಿಶೇಷ ಅನುದಾನವನ್ನು ಕೊಡಿ, ಕೊಟ್ಟ ಮೇಲೆ ವಿಶೇಷ ಅನುದಾನವನ್ನು ಇದು ಕೊಡಕ್ಕೆ ಬರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಬಂದ್ರೆ ಅದೇ ಖರ್ಚಿಗೆ ಹೋಗ್ಬಿಡುತ್ತೆ, ಮಾಡೋಣ, ಅದೇ ತೊಂದರೆ ಇಲ್ಲ. ಹಾಗಾಗಿ ಆ ಥರ ಇದು ಮಾಡಕ್ಕೆ ಬರೋದಿಲ್ಲ. 17 ವರ್ಷಗಳ ಒಂದು ಯೋಜನೆ ಯಶಸ್ವಿ ಆಗಬೇಕು ಅಂತ ಆಗಬೇಕಾಗಿದೆ. ಹಾಗಾದ್ರೆ ಅವ್ರು ಹೇಳ್ಬಿಟ್ಟು ಕೊಡಲ್ಲ ಅಂತ ಹೇಳಿದ್ರೆ ನಾವು ಕೆಲಸ ನಿಲ್ಸ್ಕೊಳ್ತಿದ್ವಿ. ನಾವು ನಗರಸಭೆಯಿಂದ ನಗರಸಭೆಯ ನಿಧಿಯನ್ನ ಇದಕ್ಕೆ ಬಳಸಲಿಕ್ಕೆ ನಮ್ದು ಸುತರಾಂ ಈ ಗಣೇಶ್ ಪ್ರಸಾದ್ ಅವರು ಹೇಳಿದ್ರು ಮನೆ ಅಧ್ಯಕ್ಷರೇ, ವಿಶೇಷ ಯಾವುದೇ ಅನುದಾನ ಬಂದಿಲ್ಲ. ಈಗಾಗಲೇ 7 ಕೋಟಿ ಅನುದಾನವನ್ನ ಈಗಾಗಲೇ ಟೆಂಡರ್ ಕಳಿಸಿದ್ದಾರೆ. 5 ಕೋಟಿ ಮತ್ತು 7 ಕೋಟಿ ವಿಶೇಷ ಅನುದಾನ ಬಂದಿಲ್ಲ. ಏನಪ್ಪ ಈಗ ನೋಡಪ್ಪ, ಇದು ನನ್ನ ಮನೆ ತಗೊಂಡು ಹೋಗೋದಲ್ಲ, ಯಾರಿಗೆ ತಗೊಂಡು ಹೋಗೋದಲ್ಲ. ಇದು ಈಚೆ ಗ್ರಾಂಟನ್ನು ಕೊಡಲಿಕ್ಕೆ ಅವಕಾಶ ಇದೆ. ಇದಕ್ಕೆ ಅಬ್ಜೆಕ್ಷನ್ ಮಾಡುವಂಥ ಪ್ರಶ್ನೆನೇ ಇಲ್ಲ. ಇದು ಯಾಕಂದರೆ ಅರ್ಜೆಂಟ್ ಆಗಬೇಕಾಗಿದೆ. ಯಾಕಂದರೆ ನಾವು ಮಾಡದೆ ಹೋದರೆ ಮುಂದಿನ ಪ್ರಾಬ್ಲಮ್ ಜಾಸ್ತಿನೇ ಆಗುತ್ತೆ. ಇನ್ನೂ ಆಮೇಲೆ ಡಬಲ್ ದುಡ್ಡು ಶುರು ಆಗುತ್ತೆ. ಮಾಡೋದ್ರ ಬಗ್ಗೆ ವಿರೋಧನೇ ಇಲ್ಲ ಸರ್. ಮಾಡೋದ್ರ ಬಗ್ಗೆ ವಿರೋಧನೇ ಇಲ್ಲ, ಮಾಡಲೇಬೇಕು. ಆದ್ರೆ ನಮ್ಮ ಸಮ್ಮತಿ ಇಲ್ಲ ಸರ್. ಎಲ್ಲ ಸದಸ್ಯರಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಆ ಎಂಟರ್ಪ್ರೈಸ್ ಫಂಡ್ ಅನ್ನ ಬೇರೆ ಯಾವ ರೀತಿ ಈ 20 ಕೋಟಿ ನಾವು ಅಕ್ವಿಸಿಷನ್ ಮಾಡಿಕೊಡ್ಲಿಲ್ಲ ಅಂದ್ರೆ ಅಲ್ಲಿ ವರ್ಕ್ ನಿಂತು ಹೋಗ್ತದೆ. ಆದ್ರಿಂದ ದಯವಿಟ್ಟು ಎಲ್ಲರೂ ಇಲ್ಲಿ ಬಿಟ್ಟಿದ್ದು ಯಾವ್ದು ಬಿಟ್ಟಿದೆ ಅದರಲ್ಲಿ ನೀವು ಏನ್ ಹೇಳ್ತಾ ಇದ್ದೀರಿ ಅವೆಲ್ಲ ನಾವು ಮಾಡ್ತೀವಿ. ಇನ್ನೂವರೆಗೂ ಕೂಡ ಅಲ್ಲಿ ಇದಾಗಿದೆ, ದುಡ್ಡಿದೆ. ಈಗ ನಾವು ಇದಕ್ಕೆ ಬಳಸ್ಕೊಡ್ತೀವಿ. ಅಲ್ಲಿ ಅದು ಮಾಡೋಕ್ಕೆ ಎಷ್ಟೊತ್ತಿ ನಾವು ಇಂಡಿಯನ್ ಬ್ಯಾಂಕ್ ಇದೆ ಅಂದ್ರೆ ಆಗಿದೆಯಾ? ಅದು ಹೋಗ್ತಾ ಇದ್ದೀವಿ. ಇದು ಬಳಸ್ಕೊಳ್ತಾರೆ. ಯಾವ್ದು ಬಳಸ್ಕೊಳ್ತಾರೆ? ಇದೇ ನಿಮ್ಮ ಅಭಿವೃದ್ಧಿಗೆ ಅಲ್ವಾ? ಇದು ಸ್ಥಿತಿ ಯಾವ್ದಪ್ಪ? ಬೇರೆ ಅಭಿವೃದ್ಧಿ ಯಾವುದು? ಬೇರೆ ಯಾವ್ದು ಕೊಡ್ತಾ ಇಲ್ಲ, ಯಾವುದೇ ಮೆಂಬರಿಗೆ ಕೊಡ್ತಾ ಇಲ್ಲ. ಇದು ಇಡೀ ನಗರಸಭೆಯ ಎಲ್ಲ ಸೇವೆಗೆ ಕೊಡ್ತಾ ಇರುವಂತ ಅಲ್ವಾ? ಅದಕ್ಕೂ ಮಾಡೋಣ. ಅದಕ್ಕೂ ಉಳಿಕೆ ದುಡ್ಡಿದೆಯಲ್ಲ, ಇನ್ನೂ 2 ಕೋಟಿ ಇದೆ, ಇನ್ನೂ 1 ಕೋಟಿ ಇದೆಯಲ್ಲ, ಅದರಲ್ಲಿ ಇಟ್ಕೊಳ್ಳಿ.
ಸ್ಪೆಷಲ್ ಗ್ರಾಂಟ್ ನಾನು ಕಡಿಮೆ ಕೊಡ್ತೀನಿ, ಏನು ಹೇಳ್ತೀರಾ? ಈಗ 1 ಕೋಟಿ ಕೊಟ್ಟರೆ ಅದಕ್ಕೆ ಡಬಲ್ 5 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್ ನಾನು ಕೊಡ್ತೀನಿ. ಹೌದು. ನೆನೆ ತಾಕತ್ತಿದೆ ತಂದಿದ್ದೀವಿ ನಾವು. ನೀವು ಅದನ್ನೇ ಇದು ಮಾಡಬೇಡ. ಗಣೇಶ್ ಪ್ರಸಾದ್ ಇವ್ರಿಗೆ ಜನರ ವಿರೋಧ ಆಗಿದ್ದೀರಾ ನೀವು? ವಿರೋಧ ಇಲ್ಲ ಸರ್. ವಿರೋಧ ಆಗ್ತದೆ ಈಗ. ನಾನು ಹೇಳ್ತಾ ವಿರೋಧ ಆಗ್ತಾ ಇರ್ತಕ್ಕಂಥ ಆಗ್ಲಿಕ್ಕೆ ಅಂತ ಹೇಳ್ತಾ ಇದ್ದೀನಿ. ನಗರಸಭೆ ಮುಂಚೆ ಅದಕ್ಕೆ ಹಾಕಿದ್ರೆ 72 ಕೋಟಿ ರೂಪಾಯಿ ಅವ್ರು ಸ್ಯಾಂಕ್ಷನ್ ಆಗಿತ್ತು. ಏನಾಯ್ತು ಅಂತಂದ್ರೆ ಏನಾಯ್ತು ಅಂತ ಕೆಲಸ ಮಾಡಿದ್ದಾರೆ. ತರ್ಟಿ ಸರ್ ಇನ್ನು ಬೇರೆ ಸರಿ 1 ಕೋಟಿ ರೂಪಾಯಿ ತೊಗೊಂಡು ಆಗಲ್ಲ ಸರ್. ಈಗ 1 ಕೋಟಿ ರೂಪಾಯಿ ತನ್ನಿ ಸರ್. ಆಗೋದಿಲ್ಲ ನಿಮಗೆ. ಸಿಎಂ ಹತ್ರ ಇದ್ದಾರೆ ಅಂತ ಹೇಳ್ತಾ ಇದ್ದೀವಿ. ತನ್ನಿ ಸರ್. ಈಗ ನೋಡಿ ಉದಾಹರಣೆಗೆ ಖಾಸಗಿ ಭೂಪಾಲಿನ ಸಂಪೂರ್ಣ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ. ರವಿ ಉಡುಪರು ನಿನ್ನೆ ಇಂಚೆ ಹೋಗಿದ್ದಾರೆ ಸರ್. ನಿನ್ನೆ ನಮ್ಮ ಸದಸ್ಯರು ಹೋಗಿದ್ದಾರೆ. ಎಲ್ಲಿಗೆ STP ಇರ್ಬೋದು, ಆಮೇಲೆ ಅವರ ಇಲಾಖೆಗಳು ಎಲ್ಲದಕ್ಕೂ ಹೋಗಿ ಬಂದಿದ್ದಾರೆ. ಈ ಫೋಟೋಸ್ ತಂದಿದ್ದಾರೆ. 9 ಕೋಟಿ ರೂಪಾಯಿದು ಇದು ರೆಡಿ ಆಗಿದೆ. ಆದರೆ ಇದುವರೆಗೂ ಕೂಡ ನಮ್ಗೆ ಹಸ್ತಾಂತರ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ. ಹಸ್ತಾಂತರ ಮಾಡ್ಕೊಳ್ಳಕ್ಕೆ ಒಂದು ಸಮಸ್ಯೆ ಇದೆ, ದೊಡ್ಡ ಸಮಸ್ಯೆ ಖಂಡಿತ ಬೇಡ ಇದೆ. ಇವತ್ತು ಮೊನ್ನೆ ನೋಡ್ತೀವಿ ಸರ್, ಇದರಿಂದ ನೀರಿಂದು ಕೆಲವು 24 hours ವಾಟರ್ ಇದ್ದು ಹೇಳಿಲ್ಲ ಕೇಳಿಲ್ಲ ಹಸ್ತಾಂತರ ಮಾಡಿದ್ರು ಹೋದವರು ಯಾರು ಚಂದ್ರಶೇಖರ್ ಇರ್ತಕ್ಕಂಥ ಒಂದು ಇಂಜಿನಿಯರ್. ಏನಾಯ್ತು ಮುಂದೆ ನೋಡಿದೀವಿ. ನೋಡ್ತಾ ನಾವು ಈ ಪರಿಸ್ಥಿತಿ ಇದ್ದವರು ಕೂಡ ನಾವು ಮತ್ತೆ ಹೆಜ್ಜೆ ಇಡ್ತೀವಿ ಅಂತಂದ್ರೆ ಅದು ನಮ್ಮ ಇದಾಗತ್ತೆ ಸರ್. ಅದು ನಗರಸಭೆಗೆ ನಾವು ದ್ರೋಹ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ನಾವು ನಾನು ಸ್ಪೆಷಲ್ ಗ್ರಾಂಟ್ ತಂದೆ ಇದು ಕೊಡ್ಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೀನಿ. ನೀವು ಹಂಗಾರೆ ಸಾಗರ ಜನತೆಗೆ ನೀವು ತಪ್ಪು ತಂದೆ ಕೊಟ್ಟಿದ್ದೀರಿ, ನೀವು ಕೊಡೋಣ ಅಂತ ಆಯ್ತು, ನೀವು ಆಗಲ್ಲ ಅಂತ ಆಯ್ತಲ್ಲ. ನೀವು ಮಾಡಿ ಕೆಲಸ ಆಗ್ಬೋದು ಅಂತ ಹೇಳ್ತಾ ಇದ್ದೀರಿ. ಆಯ್ತು ಬಿಡಿ, ನಾನು ಸ್ಪೆಷಲ್ ಗ್ರಾಂಟ್ ತಂದು ನಾನು ಮಾಡ್ತೀನಿ ಅನ್ನೋದ್ರೆ ಅದುವರೆಗೂ ಇಟ್ಕೊಂಡಿದ್ದೀನಿ, ಅಡ್ಡಿಲ್ಲ, ಪರವಾಗಿಲ್ಲ. ಇವರು ಇಡೀ ನಾನು ಕೊಡೋದಲ್ಲ ಅಂತ ಹೇಳಿದ್ದಾರೆ. ಇದು ನೋಡಿ 34 ಕೋಟಿ ರೂಪಾಯಿ ನೀವು ಮಾಡಕ್ಕೆ ನಾವೇನ್ ಕೊಟ್ಟಿದ್ದೀವಿ ಅಂತ ನೋಡಿ. ನಗರಸಭೆಯ ಅಮೌಂಟ್ ಅನ್ನ ನಿಮ್ಮ ಉದ್ದೇಶ ಏನು? 34 ಕೋಟಿ ರೂಪಾಯಿ ವರ್ಕನ್ನ ಸಾಗರ ಜನತೆಗೆ ಕೊಡಬಾರ್ದು ಅಂತ ಆಯ್ತು. ಇಲ್ಲ ಸರ್. ಪರವಾಗಿಲ್ಲ, ಆಯ್ತು ಬಿಡಿ, ಬೇಡ ಬಿಡಿ.
ನಿಲ್ಸ್ಬೇಕು ನೀವು? ಯಾಕೆ ನಿಲ್ಸ್ತೀರಿ? ನಿಲ್ಸಕ್ಕೆ ಹೋಗಬೇಡಿ. ಔಷಧಿ ಕಂಟಿನ್ಯೂ ಮಾಡಬೇಕು. ಎಲ್ಲ ವಾರ್ಡಲ್ಲೂ ಔಷಧಿ ಹೊಡಿತಾ ಬನ್ನಿ. ಇವತ್ತಾಯ್ತು, ನೆಕ್ಸ್ಟ್ ಇನ್ನೊಂದು ಕಡೆ ಹೊಡಿತಾ ಬನ್ನಿ. ಯಾವುದು ನಿಲ್ಸಕ್ಕೆ ಹೋಗ್ಬೇಕು, ಸದ್ಯಕ್ಕೆ ನಿಲ್ಸಕ್ಕೆ ಹೋಗ್ಬೇಕು. ಆಮೇಲೆ ಪ್ರತಿ ವಾರ್ಡಲ್ಲೂ ನೀವು ಗಮನ ಹರಿಸ್ಬೇಕು. ಏನಾದರೂ ಅಲ್ಲೇನಾದ್ರು ರೋಗ ಉತ್ಪನ್ನ ಅಂದರೆ ಎಕ್ಕೆ ಜ್ವರ ಶುರುವಾಯಿತು ಅಂದರೆ ಆ ವಾರ್ಡಲ್ಲಿ ದಿನನಿತ್ಯ ಔಷಧಿ ಹೊಡಿಬೇಕು. ದಿನನಿತ್ಯ ಔಷಧಿ ಹೊಡಿಬೇಕು. ಅದಕ್ಕೆ ನಗರಸಭಾ ಸದಸ್ಯರು ನಿಮ್ಗೆ ಏನಾದ್ರು ಗಮನಕ್ಕೆ ಬಂದರೆ ತಕ್ಷಣ ತಿಳಿಸ್ಬೇಕು ದಯವಿಟ್ಟು. ಯಾಕಂದರೆ ಅವರಿಗೆ ಬರೋದು THOರಿಗೆ ಗೊತ್ತಾಗುತ್ತೆ. THO ನೀವೇನು ಮಾಡಬೇಕಂದ್ರೆ ಕಮಿಷನರಿಗೆ ಒಂದು ಹಾಕಿ ಅವರಿಗೊಂದು ಹಾಕ್ಬೇಡಿ. ಅವರಿಗೊಂದು ಮೆಸೇಜ್ ಹಾಕಿದ್ರೆ ಅವರು ಯಾವ ವಾರ್ಡಲ್ಲಿ ಬಂದಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅವರು ಅವರ ವಾರ್ಡ್ ಮೆಂಬರ್ಸಿಗೆ ಕೊಡ್ತಾರೆ ಮತ್ತು ಇವರು ರೆಡಿ ಆಗ್ತಾರೆ. ಹೇಳ್ರಿ ಆ ಥರ ಮಾಡಿ. ಈ ಮೀನು ಲಾರ್ವಾದ ಇದೆಯಲ್ಲ, ಮೀನಿದೆಯಲ್ಲ, ಅದಕ್ಕೇನಾದ್ರು ಆದ್ಯತೆ ಇದ್ದರೆ ಇವರೆಲ್ಲರೂ ಕೂರಿಸಿ ಒಂದು ನೀರು ಸಭೆ ಮಾಡಿದ್ದಾರಪ್ಪ. ಮಾಡಿ ಅವ್ರಿಗೆ ಕೊಡ್ತಾರೆ, ಹೆಲ್ಪ್ ಮಾಡ್ತಾರೆ, 50 ಹೆಲ್ಪ್ ಮಾಡ್ತಾರೆ. ಮಾಡಿ ಮಾಡ್ಬೋದು. ನಮ್ಮ ಆಟೋ ಟಿಪ್ಪರ್ಗಳಲ್ಲಿ ಒಂದು ಕಾಷನ್ ಮೆಸೇಜ್ ಅನ್ನು ಹಾಕ್ಬೇಕು ಸರ್. ದಿನ ನಮ್ಮ ಕಸದ ಗಾಡಿ ಬರೀ ಹಸಿ ಕಸ ಒಣ ಕಸ ಜೊತೆಗೆ ಡೆಂಗ್ಯೂಗೆ ಒಂದು ಕಾಷನ್ ಮೆಸೇಜ್ ಏನಾದ್ರು ಹಾಕಿದ್ರೆ ಇಲ್ಲ ಸರ್, ಈ ವಾರ್ಡಲ್ಲಿ ಬಂದಿಲ್ಲ. ಔಷಧಿ ವರ್ಷದ ಏನಾಗುತ್ತೆ, ಆಟೋದಲ್ಲಿ ಸ್ಪ್ರೇ ಮಾಡ್ತಾ ಹೋಗ್ತಾರೆ. ಟ್ರೈನಲ್ಲಿ ಎಲ್ಲ ಕಡೆ 30-40 ಸೈಕಲ್ ಎಲ್ಲ ಬಿಲ್ಡಿಂಗ್ ಆಗಿರುತ್ತೆ. ಪೂರ್ತಿ ಟ್ರೈನಿಗೆ ಬಿಡ್ತಾರೆ. ಕೆಲವು ಕಡೆ ಟ್ರೈನ್ ಇಲ್ಲ, ವಾರ ಅಲ್ಲ ತಿಂಗಳ ಗಟ್ಟಲೆ ನಿಂತಿರುತ್ತೆ. ಅಲ್ಲಿ ಕೆಲವೊಂದು ರಸ್ತೆಗಳಿಗೆ ಆಟ ಹೋಗೋಕ್ಕಾಗಲ್ಲ ಸರ್, ಮಿಷನಲ್ಲೇ ಓಡಿಸ್ಬೇಕಾಗುತ್ತೆ. ಮೀಡಿಯಂ ಮೋಟರ್ಸು ಈ ಅಡ್ಡ ಭಾರಿ ಎಲ್ಲ ನಾವು ತೋರಿಸ್ತೀವಿ ಬಂದರೆ ನಾವು ಏನು ಸಮಸ್ಯೆ ಸಿಬ್ಬಂದಿ ವಿಚಾರದಲ್ಲಿ ನೀನು ಯಾವುದೇ ಹೇಳೋ ಅವಶ್ಯಕತೆ ನನಗೆ ನೇರವಾಗಿ ಈ ಥರ ಇಂಥ ಬಗ್ಗೆ ವ್ಯವಸ್ಥೆ ಹೊರಗಿಲ್ಲ ಅದನ್ನು ಏನಿಲ್ಲ. ಜವಾಬ್ದಾರಿ ನಿಮಗೆ ಯಾವ ಇದನ್ನು ವಿಭಾಗದಲ್ಲಿ ಹೊಡಿಬೇಕು ಅಥವಾ ಯಾರು ಸೈಟ್ನಲ್ಲಿ ಇದೆ ಕಾಲೇಜ್ ಅಲ್ಲೆಲ್ಲ ಹೊರಲಿಕ್ಕೆ ಅವಕಾಶ ಇದೆ. ಗಮನಕ್ಕೆ ಬರ್ಬೇಕು ಸರ್, ಅವರು ಸದಸ್ಯರು ಗಮನಕ್ಕೆ ಬರ್ಬೇಕು. ಬಂದಾಗ ಮಾಡ್ತಾರೆ. ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಸೌಮ್ಯ ಸ್ವಭಾವದ ಒಬ್ಬ ಹಿರಿಯ ರಾಜಕಾರಣಿ ನಮ್ಮೆಲ್ಲರನ್ನ ಅಗಲಿ ಹೋಗಿದೆ. ಬಾಲಪ್ರಕಾಶ್ ಅವರಂತ ಹೇಳಿದರೆ ಜನಸಾಮಾನ್ಯರಿಗೆ ಆಗ್ತಾರೆ. ನನಗೂ ಸಹ ಹಿಂದೆ ಮಾರ್ಗದರ್ಶನವನ್ನು ಮಾಡಿದವರು ಹೇಳ್ತಾರೆ, ಕಾಗೋಟಿ ಮಕ್ಕಳಿಗೆ ಮಾವ ಮರಾಯ ಗಟ್ಟಿ ನಡಿಬೇಕು ಅಂತ ನನ್ನ ಮಾತನ್ನು ಹೇಳ್ತಾರೆ. ಬಾಲಪ್ರಕಾಶ್ ಅವರು ಬಿಜೆಪಿ ಪಕ್ಷದಲ್ಲಿ ನಾಯಕತ್ವಕ್ಕೆ ಹೆಚ್ಚಾಗಿ ಒಂದು ಆಳವಾದಂಥ ವ್ಯಕ್ತಿತ್ವವನ್ನು ಗುಣವನ್ನು ಬೆಳೆಸಿಕೊಳ್ತಾರೆ. ನಾನು ನೋಡಿದಂಗೆ ಅಧಿಕಾರಿಗಾಗಿ ಹಾತರಿತಿರಲಿಲ್ಲ, ಅಧಿಕಾರ ಅವರಿಗೆ ಉಟ್ಕೊಂಡು ಬರ್ತಿತ್ತು. ಹಿಂದೆ ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿ ಉತ್ತಮವಾದಂಥ ಸೇವೆ ಮಾಡಿದ್ದನ್ನು ಕಾಣಬಹುದು. ಅವರು ಪಕ್ಷದಲ್ಲಿ ಹೆಚ್ಚು ಈ ರಾಜ್ಯ ರಾಜಕಾರಣದಲ್ಲಿ ರಾಜ್ಯ ಮಟ್ಟದಲ್ಲೂ ಸಹ ಸಕ್ರಿಯವಾಗಿ ಪಾಲ್ಗೊಂಡು ಅವರು ಪಕ್ಷ ಸಂಘಟನೆ ಮಾಡಿದ್ದು ನಾನು ನೋಡಿದ್ದೀನಿ. ಒಳ್ಳೆಯ ಗುಣಗಳಿತ್ತು. ಸೌಮ್ಯ ಸಂಬಂಧಿತಾಗಿ ಸಾಧಾರಣ ವ್ಯಕ್ತಿಗಳಾಗಿರ್ತಿದ್ರು. ಆಡಂಬರದ ಯಾವುದೇ ಚಟುವಟಿಕೆ ಅವರಲ್ಲಿ ಅಂತ ಒಬ್ಬ ವ್ಯಕ್ತಿ ಇವತ್ತು ನಮ್ಮೆಲ್ಲರ ಬೇಕಾಗಲಿಲ್ಲ. ಆನಂತರ ಅವರು ಜಿಲ್ಲಾ ಪಂಚಾಯತಿ ಆದ ನಂತರ ಈ ರಾಜ್ಯದ MLC ರಿಜಿಸ್ಟರ್ಗೆ ಅವರಿಗೆ ಆಯ್ಕೆ ಮಾಡಿದ್ರು. ಉತ್ತಮವಾದಂಥ ವಾಗ್ಮಿಯಾಗಿದ್ದರು, ಒಳ್ಳೆಯ ಆಡಳಿತಗಳಿಗೆ ಹೀಗೆ ಅವರ ಜೀವನದಲ್ಲಿ ಬಹುಶಃ ಅವರು ಮೊನ್ನೆ ಒಂದು ಸ್ಟ್ರೈಕ್ ಮಾಡ್ತಾನೆ ಅವರು ತಕ್ಷಣ ಮರಣ ಹೊಂದಿರೋದಿದೆಯಲ್ಲ, ಬಹಳ ದುಃಖಕರವಾದ ವಿಚಾರ. ಬಹುಶಃ ಅಂಥ ವ್ಯಕ್ತಿಗಳು ಇವತ್ತು ಇರಬೇಕು ಸಮಾಜಕ್ಕೆ ಮತ್ತು ತುಂಬ ಪಕ್ಷಕ್ಕೂ ಒಳ್ಳೆಯದು. ಮತ್ತೆ ಎಲ್ಲರಿಗೂ ಸರಿಸಮಾನವಾದಂಥ ವ್ಯಕ್ತಿತ್ವಗಳು ಜನಸಾಮಾನ್ಯರಿಗೆ ಎಲ್ಲರಿಗೂ ಎಲ್ಲ ಪಕ್ಷದಲ್ಲಿ
ಮಾಡಿದ ವ್ಯಕ್ತಿ ಮರೆಯಾದಾಗ ಅದು ದುಃಖ ಬರುತ್ತೆ. ಯಾಕಂದ್ರೆ ಜನರ ಜೊತೆಗೆ ಇನ್ನೊಬ್ಬರ ಜೊತೆಗೋ ಅಥವಾ ಸಂಘಟನೆ ಜೊತೆಗೋ ಬೇರೆ ಬೇರೆ ಇದ್ದಂಥವ್ರು ಯಾವತ್ತೂ ಅವ್ರು ಭಾಳ ಸಿಂಪಲ್, ಒಂದು ಪಂಚೆ, ಒಂದು ಜೂಪ, ಒಂದು ಶಾಲ್ ಹಾಕೊಡ್ತೀವಿ, ಅದು ಬಿಟ್ಟರೆ ಬೇರೆ ಏನು ಹಾಕೊಡ್ತಿಲ್ಲ. ಅಷ್ಟೇ ಬ್ಯಾಗ್ ಹಾಕೊಡ್ತಿದ್ರೆ ಒಂದು ಗೊತ್ತಿಲ್ಲ, ಅವ್ರು ಹಾಕೊಡ್ತೀವಿ. ಸಭೆಯಲ್ಲಿ ಉಪವಿಭಾಗಾಧಿಕಾರಿ ಯತೀಶಾರ್, ಪೌರಾಯುಕ್ತ ಎಚ್.ಕೆ. ನಾಗಪ್ಪ ಹಾಜರಿದ್ದರು. ಈಗ ಶಿಕ್ಷಣಕ್ಕೆ ಆರ್ಥಿಕ ಸಮಸ್ಯೆ ತೊಡಕಾಗುತ್ತಿಲ್ಲ. ಶಿಕ್ಷಣ ಪಡೆಯಲೇಬೇಕು ಎನ್ನುವ ಸಂಕಲ್ಪ ಮಾಡಿದವರಿಗೆ ಉತ್ತಮ ನೆರವು ಸಿಗುತ್ತಿದೆ ಎಂದು ಜೋಶಿ ಫೌಂಡೇಶನ್ ಸಂಸ್ಥಾಪಕ ಅಬಸೆ ದಿನೇಶ್ ಕುಮಾರ್ ಜೋಶಿ ತಿಳಿಸಿದರು. ಸಾಗರ ತಾಲೂಕಿನ ತ್ಯಾಗರ್ತಿ ವಿವೇಕಾನಂದ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಗೆ ಶುಕ್ರವಾರ ಜೋಶಿ ಫೌಂಡೇಶನ್ ವತಿಯಿಂದ ಉಚಿತ ನೋಟ್ ಪುಸ್ತಕ ವಿತರಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ಅಷ್ಟೆಲ್ಲ ಸಮಸ್ಯೆಗಳಿಲ್ಲ. ಹಿಂದಿನ ಕಾಲದಲ್ಲಿ ಸ್ಲೇಟ್ ಇಲ್ಲ, ಬಳಪ ಇಲ್ಲ, ಲೈಟ್ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, 8 ಕಿಲೋಮೀಟರ್ 10 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾದಂಥ ಪರಿಸ್ಥಿತಿಗಳಿದ್ದಂಥ ಕಾಲ ಇತ್ತು. ಈಗ ಅದೇನೂ ಇಲ್ಲ. ಭಗವಂತನ ಅನುಗ್ರಹದಿಂದ ಇಂಥ ಮಹನೀಯರು ಈ ಶಾಲೆಗಳನ್ನೇನು ಕಟ್ಟಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಾವು ನಮ್ಮ ಶಕ್ತಿ ಅನುಸಾರ ನಮ್ಮ ಸಂಸ್ಥೆ ನಾವೇನು ಗಳಿಸಿದ್ದನ್ನು ಒಂದಿಷ್ಟು ಸಮಾಜಕ್ಕೆ ಕೊಡಬೇಕು ಅನ್ನುವಂಥ ಚಿಂತನೆಯಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಬಾರ್ದು ವಿದ್ಯಾಭ್ಯಾಸ ಕಲಿತಕ್ಕಂಥ ಸಂದರ್ಭದಲ್ಲಿ ಅನ್ನೋ ಚಿಂತನೆಯಲ್ಲಿ. ಯಾಕೆಂತಂದ್ರೆ ಶಿಕ್ಷಣ ಅನ್ನುವಂಥದ್ದೇ ಆಸ್ತಿ, ಶಿಕ್ಷಣ ಅನ್ನುವಂಥದ್ದೇ ದೇಶ, ಶಿಕ್ಷಣ ಅನ್ನುವುದೇ ಸಂಪತ್ತು. ಇದನ್ನು ನಾವು ಶಿಕ್ಷಣವನ್ನು, ಉತ್ತಮವಾದಂತಹ ಶಿಕ್ಷಣವನ್ನು ಮಕ್ಕಳಿಗೆ ಕೊಟ್ವಿ ಅಂತಂದ್ರೆ ನಾವು ಬಾಕಿ ಯಾವ ಕೆಲಸವನ್ನು, ಯಾವ ಆಸ್ತಿಯನ್ನು, ಯಾವ ಅಂತಸ್ತನ್ನು ಮಾಡಬೇಕಾದಂತ ಅಗತ್ಯತೆ ಇಲ್ಲ. ಆ ಕೆಲಸ ಮಕ್ಕಳು ತನ್ನಿಂದ ತಾನೇ ಮಾಡ್ತವೆ. ಅಂತಹ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸದಲ್ಲಿ ನೀವೇನು ಶಾಲೆಯನ್ನು ವಿವೇಕಾನಂದ ಹೆಸರಲ್ಲಿ ಶಾಲೆಯನ್ನು ನಡೆಸ್ತಾ ಇದ್ದೀರಿ, ಇವರ ಜೊತೆಯಲ್ಲಿ ನಾವು ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಥೆ ವತಿಯಿಂದ ಏನು ಸಾಧ್ಯವೋ ನಮ್ಮ ಆರ್ಥಿಕ ಸ್ಥಿತಿಗತಿಗೆ ಅನುಗುಣವಾಗಿ ಮಕ್ಕಳಿಗೆ ಉಚಿತವಾದಂತಹ 1 ವರ್ಷಕ್ಕೆ ಸಂಪೂರ್ಣವಾಗಿ ಬೇಕಾದಂತಹ ನೋಟ್ ಪುಸ್ತಕಗಳನ್ನು ಕೊಡಬೇಕು ಅನ್ನುವಂಥ ಚಿಂತನೆಯನ್ನು ಮಾಡಿದ್ವಿ. ಆ ಚಿಂತನೆ ಜೊತೆಯಲ್ಲಿ ನಮಗೆ ನಮ್ಮ ಸಂಸ್ಥೆಯ ಪ್ರಮುಖ ಏನು ಅನ್ನುವಂತಹ ಮೂಲಭೂತ ವಿಷಯಗಳನ್ನು ಮಕ್ಕಳಿಗೆ ಮನದಟ್ಟು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿದರೆ ಅದರಲ್ಲಿ 100ರಲ್ಲಿ ಒಂದು 50 ಜನನಾದರೂ ಅದನ್ನ ಮನಸ್ಸಿಗೆ ತಿಳ್ಕೊಂಡು ಅವ್ರ ದಾರಿಯನ್ನು ಅವರು ಕ್ರಮಿಸ್ಕೊಂಡು ಮುಂದೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಾವು ಒಟ್ಟು ಪುಸ್ತಕದಲ್ಲಿ ಏನೋ ಮೈಸೂರು ಪುಸ್ತಕ ಏನೋ ಕೊಟ್ಟಿದ್ದಾರೆ, ಪ್ರಿಂಟ್ ಮಾಡಿದರೆ ಸರ್ಕಾರದವರು ಪ್ರಿಂಟ್ ಮಾಡೋದು ಹಾಕೋದು ಅನ್ನುವಂಥ ಚಿಂತನೆಯಲ್ಲಿ ನಾವು ಶಿಕ್ಷಕರ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಿದರೆ ಅವ್ರ ಮಕ್ಕಳು ಅಷ್ಟೇ ಪುಸ್ತಕದ ಹುಳುಗಳು ಓದಿದ್ರೆ ಹೊರಗಡೆ ಜ್ಞಾನವಿಲ್ಲ. ಮಕ್ಕಳು ಹೊರಗಡೆ ಆಟ ಆಡಬೇಕು, ಬೀಳಬೇಕು, ಏಳಬೇಕು, ತರಲೆ ಮಾಡಬೇಕು, ಗಲಾಟೆ ಮಾಡಬೇಕು, ಇವೆಲ್ಲ ಏನಾಗುತ್ತೆ? ದೇಹ ವ್ಯಾಯಾಮ, ಶಿಸ್ತು, ಗಟ್ಟಿತನ ಎಲ್ಲವೂ ತನ್ನಿಂದ ತಾನೇ ಎದುರಿಸ್ತಕ್ಕಂತಹ ಶಕ್ತಿ ಬರ್ತದೆ. ಎಂತಹ ಸಮಸ್ಯೆಗಳನ್ನಾದರೂ ಎದುರಿಸ್ತಕ್ಕಂತಹ ಶಕ್ತಿ ಬರ್ತದೆ. ಅದು ಯುವಕರಲ್ಲಿ ಮಾತ್ರ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಏನೇ ಕಲಿಬೇಕು ಅಂತಂದ್ರೂ ನಾನು ನಂದೇ ಒಂದು ವಿಚಾರ ಹೇಳ್ಬೇಕಂದ್ರೆ, ಭಗವದ್ಗೀತೆಯ 2ನೇ ಅಧ್ಯಾಯದ ಕೊನೆಯ 18 ಶ್ಲೋಕಗಳು ಮಹಾತ್ಮ ಗಾಂಧಿಯವರಿಗೆ ಭಾರಿ ಪ್ರಭಾವವನ್ನು ಬೀರಿದವು ಅಂತ ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದೆ. ಅದನ್ನು ಒಂದ್ಸತಿ ಓದಿದ್ವಿ, ಯಾವಾಗ 6ನೇ ಕ್ಲಾಸು 7ನೇ ಕ್ಲಾಸಲ್ಲೂ ಒಂದ್ಸತಿ ಓದಿದ್ವಿ ಅಥವಾ 2 ಸತಿ ಓದಿದ್ವಿ. ಆ 18 ಶ್ಲೋಕಗಳು ಮನದಟ್ಟಾಗೋಯ್ತು. ಇವತ್ತು ಈ ಪರಿಸ್ಥಿತಿಯಲ್ಲಿ ನಾನು 4ನೇ ಅಧ್ಯಾಯವನ್ನು ಕಂಠಪಾಠ ಮಾಡಬೇಕು ಅಂತಂದ್ರೆ 4 ವರ್ಷದಿಂದ ಪ್ರಯತ್ನ ಮಾಡಿದ್ರು ಅದು ನನಗೆ ಸಿದ್ಧಿಸ್ತಾ ಇಲ್ಲ. ಕಾರಣ ಏನು? ನನ್ನ ಮನಸ್ಸು ಅಷ್ಟು ಪರಿಪಕ್ವವಾಗಿಲ್ಲ. ವಯಸ್ಸಾದಂತೆ ಮನಸ್ಸು ಹೇಳಿದಂತೆ ಕೇಳಲ್ಲ. ಯಾಕೆಂತಂದ್ರೆ ಅದು ಕಲುಷಿತವಾಗಿ ಬಿಟ್ಟಿರ್ತದೆ. ಮಕ್ಕಳ ಮನಸ್ಸು ಕಲುಷಿತವಾಗಿರೋದಿಲ್ಲ. ಅವಕ್ಕೆ ಯಾವುದೇ ರೀತಿಯಾದಂತಹ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಕೆಟ್ಟ ಭಾವನೆಗಳು ಯಾವುದೂ ಮಕ್ಕಳಲ್ಲಿ ಇರುವುದಿಲ್ಲ. ಹಾಗಾಗಿ ಮಕ್ಕಳನ್ನ ದೇವರಂತೆ ನೋಡಿಕೊಂಡು, ದೇವರಂತ ತಿಳಿದು ಅವರಿಗೆ ನಾವು ಯಾವ ಸನ್ಮಾರ್ಗವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಪೋಷಕರು ಮಾಡ್ತೇವೋ ಆ ಸಂದರ್ಭದಲ್ಲಿ ಮಕ್ಕಳು ಉತ್ತಮವಾಗಿರ್ತಕ್ಕಂತಹ ದೇಶದ ಪ್ರಜೆಗಳಾಗಲಿಕ್ಕೆ ಸಾಧ್ಯ. ಅವರ ಮನಸ್ಸು ಹಸನಾಗ್ತಕ್ಕಂಥ ಕೆಲಸವನ್ನ ನಾವು ಪೋಷಕರು, ವಿದ್ಯಾರ್ಥಿಗಳು, ಶಿಕ್ಷಕರು ಮಾಡಬೇಕಾಗಿರ್ತಕ್ಕಂಥದ್ದು. ಸರಿ ಇದೆ ಅಂತ ಅನ್ನಿಸಿದ ಮೇಲೆ ಒಪ್ಕೊಳ್ತಕ್ಕಂಥ ಮಾನಸಿಕ ಸ್ಥಿತಿ ಇದ್ದಂಥದ್ದು ಸ್ವಾಮಿ ವಿವೇಕಾನಂದ. ಗುರುಗಳು ರಾಮಕೃಷ್ಣ ಪರಮಹಂಸರು ಯಾವಾಗ ಅವರನ್ನು ಕಾಯ್ತಾ ಇದ್ರು ಬರಲಿ ಅಂತ ಸ್ವಾಮಿ ವಿವೇಕಾನಂದರು, ಒಮ್ಮೆ ಸ್ವಾಮಿ ವಿವೇಕಾನಂದರ ಭೇಟಿ ಆಗ್ತದೆ. ಅವರು ಯಾರೋ ಗುರುಗಳಿದ್ದಾರೆ, ಆ ಗುರುಗಳೇನಂತೆ ಯಾರೋ ಹೇಳಿದ್ರು ದಕ್ಷಿಣೇಶ್ವರ ಕಡೆ ಹೋಗ್ಬರೋಣ ಅಂತ ಹೋದ್ರು. ಅಲ್ಲಿ ರಾಮಕೃಷ್ಣ ಪರಮಹಂಸರನ್ನು ಒಮ್ಮೆ ಭೇಟಿ ಆದರು. ರಾಮಕೃಷ್ಣ ಪರಮಹಂಸರಿಗೆ ಗೊತ್ತಾಗ್ತು ಇವರೇ ನನ್ನ ಮುಂದಿನ ದೇಶವನ್ನ ಬೆಳೆಸ್ತಕ್ಕಂಥ ವ್ಯಕ್ತಿ ಅಂತ. ಎಷ್ಟು ದಿನದಿಂದ ನಾನು ಕಾಯ್ತಾ ಇದ್ದೇನೆ, ಬರಲೇ ಇಲ್ಲ ಅಂತಂದ್ರೆ ಇವ್ರಿಗೆ ಆಶ್ಚರ್ಯ, ನನಗೋಸ್ಕರ ಇವ್ರು ಯಾಕೆ ಕಾಯ್ತಾ ಇದ್ದಾರೆ ಅಂತ. ಇವರು ಆಗಾರ್ಭ ಶ್ರೀಮಂತರು. ಇವರು ಬಾಲ್ಯದಲ್ಲಿ ಸ್ವಾಮಿ ವಿವೇಕಾನಂದರು
ಕಾರಣಾಂತರಗಳಿಂದ ಹಾಗೆ ಬದಲಾವಣೆಗಳಲ್ಲಿ ಯಾವ ರೀತಿ ಬದಲಾವಣೆ ಆಗ್ತದೆ ಅಂತಂದ್ರೆ, ಯಾವಾಗ ಅವರ ತಂದೆ ಅಡ್ವೊಕೇಟ್ ಆಗಿದ್ದಂಥವ್ರು ತೀರ್ಕೊಂಡ್ರೋ ಅವರಿಗೆ ಅವಾಗ ಊಟಕ್ಕೆ ತತ್ವರು ಬರ್ತಕ್ಕಂಥ ಪರಿಸ್ಥಿತಿ, ಮಧ್ಯಾಹ್ನದ ಒಂದು ಹೊತ್ತಿನ ಊಟಕ್ಕೂ ಕೂಡ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿತ್ತು ವಿವೇಕಾನಂದರಿಗೆ. ಆವಾಗ ವಿವೇಕ ಹೀಗಾಗಿದೆ, ಏನ್ ಸಮಸ್ಯೆ ಅಂತ ನೀನು ಹೋಗಿ ಹೊರಗಡೆ ಹೋಗಿ ತಾಯಿನ ಕೇಳ್ಕೊ, ಅವಳೇನ್ ಕೊಡ್ತಾಳೋ ಇಸ್ಕೊಂಡು ಹೋಗ್ಬರ್ತೀನಿ. ರಾಮಕೃಷ್ಣ ಪರಮಹಂಸರು ವಿವೇಕಾನಂದರಿಗೆ ಹೇಳಿದ್ರು, ವಿವೇಕಾನಂದರು ಕಾಳಿ ಮಾತೆ ಹತ್ರ ಹೋಗಿ ಕೇಳ್ತಾರೆ, ಏನಪ್ಪ ಕೇಳಿದೆ ಅಂತಂದ್ರೆ ಅವ್ರು ಕೇಳ್ತಾರೆ, ಭಕ್ತಿ ಜ್ಞಾನ ವೈರಾಗ್ಯವನ್ನು ನನಗೆ ಕೊಡು. ಅವ್ರೇನು ಊಟ ಕೇಳಲಿಲ್ಲ, ತಿಂಡಿ ಕೇಳಲಿಲ್ಲ, ಐಶ್ವರ್ಯವನ್ನು ಕೇಳಲಿಲ್ಲ, ಸಂಪತ್ತನ್ನು ಕೇಳಲಿಲ್ಲ. ಯಾಕಪ್ಪ ಏನ್ ನಿನಗೆ ಸಮಸ್ಯೆ ಇದೆ ಅಂತ ಹೇಳಿದೆ, ನಿನ್ ಸಮಸ್ಯೆ ಇದ್ರೆ ಹೋಗಿ ತಾಯಿ ಹತ್ರ ಕೇಳ್ಕೊಂಡ್ ಬರ್ಬೇಕಾಗಿತ್ತಲ್ಲ, ಏನ್ ಕೇಳ್ಕೊಂಡ್ ಬಂದೆ ಅದು? ಇಲ್ಲ ಮರ್ತೋಯ್ತು. ಸರಿಯಾಗಿ ಇನ್ನೊಂದ್ಸತಿ ಹೋಗುವಂತ ಮತ್ತೆ ಆಶೀರ್ವಾದ ಮಾಡಿ ಕಳಿಸಿದ್ರು. ಆವಾಗಲೂ ಅದನ್ನೇ ಕೇಳ್ಕೊಂಡು ಬಂದ್ರು, ಮತ್ತೆ ಹೇಳ್ತಾರೆ ಮರ್ತೋಗ್ಬಿಟ್ಟೆ ಅಂತ. ಮೂರನೇ ಸರ್ತಿ ಈಗ ನಾನು ಆಶೀರ್ವಾದ ಮಾಡ್ತೀನಿ, ಹೋಗಿ ಅದನ್ನೇ ಕೇಳು ಅಂದ್ರು. ಆವಾಗ ಅವ್ರಿಗೆ ಜ್ಞಾಪಕ ಬರ್ತದೆ, ಹೌದು ನಾನು ಈಗ ಕೇಳಬೇಕು ಅಂತ. ಆದರೂ ಸ್ವಾಮಿ ವಿವೇಕಾನಂದರು ಅದನ್ನು ಕೇಳಲಿಲ್ಲ. ಅವ್ರು ಮತ್ತೆ ಭಕ್ತಿ ಜ್ಞಾನ ವೈರಾಗ್ಯವನ್ನು ಕೊಡುವಂತ ಕಾಳಿಕಾ ಮಾತೆಯಲ್ಲಿ ಕೇಳಿದ್ರು. ರಾಮಕೃಷ್ಣ ಪರಮಹಂಸರು ಕೇಳ್ತಾರೆ, ಏನಪ್ಪ ಏನ್ ಕೇಳ್ಕೊಂಡು ಬಂದೆ? ಇಲ್ಲ ಈ ಬಾರಿ ಜ್ಞಾಪಕ ಆಯ್ತು, ಆದ್ರೆ ನಾನು ಅದನ್ನು ಕೇಳೋದು ಬೇಕಂತ ಕೇಳಲಿಲ್ಲ. ಅತಿ ಯಾವ್ದು ಬೇಕಾಗತ್ತೆ ನಮ್ಮ ಜೀವನದಲ್ಲಿ, ಯಾವುದು ನಮಗೆ ಪರಮೋಚ್ಚವೋ, ಯಾವ್ದು ನಮಗೆ ಜ್ಞಾನವೋ, ಯಾವ್ದು ಸಂಸ್ಕಾರವನ್ನು ಕೊಡ್ತದೋ ಅಂಥದ್ದನ್ನು ಕೇಳೋದ್ಬಿಟ್ಟು ಊಟ ತಿಂಡಿ ಬಟ್ಟೆ ವಸ್ತ್ರ ಐಶ್ವರ್ಯ ಅಂತಸ್ತುಗಳನ್ನು ಕೇಳ್ತಕ್ಕಂತಹ ಕೆಲಸವನ್ನು ಯಾಕೆ ಮಾಡಲಿ? ಹಾಗಾಗಿ ನಾನು ಈ ಸತಿ ಕೇಳಲಿಲ್ಲ ಅಂತೇಳಿ. ತೊಂದರೆ ಇಲ್ಲ, ನಾನು ಆಶೀರ್ವಾದ ಮಾಡಿದ್ದೇನೆ, ಹೋಗು, ನಿನ್ನ ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆ ಬಗೆಹರಿತದೆ ಅಂತ. ಅವಾಗ ಅವ್ರಿಗೆ ಯಾವುದೋ ಒಂದು ಚಿಕ್ಕ ಪುಟ್ಟ ಕೆಲಸ ಸಿಕ್ತು, ಅದರಲ್ಲಿ ಅವರು ಮುಂದುವರೆದು ಇಡೀ ದೇಶವನ್ನ, ಇಡೀ ವಿಶ್ವವನ್ನ, ಇಡೀ ವಿಶ್ವಕ್ಕೆ ಭಾರತ ದೇಶದ ಸನಾತನ ಧರ್ಮದ ಪ್ರತೀಕವನ್ನ, ತಿರುಳನ್ನ ವಿಶ್ವಕ್ಕೆ ಕೊಟ್ಟಂತಹ ಕೆಲಸವನ್ನು ಮಾಡಿರುವಂತವರು ಸ್ವಾಮಿ ವಿವೇಕಾನಂದ. ಅಂತಹ ಸ್ವಾಮಿ ವಿವೇಕಾನಂದರ ಹೆಸರನ್ನ ನೀವು ಪ್ರತಿದಿನ ಶಾಲೆಯಲ್ಲಿ ಜ್ಞಾಪಕ ಮಾಡ್ಕೊಳ್ತಿದ್ದೀರಿ ಅಂತನ್ನುವಂಥದ್ದೇ ನಿಮ್ಮ ಸೌಭಾಗ್ಯ. ನಮಗೆ ಪ್ರತ್ಯಕ್ಷವಾಗಿ ಯಾರನ್ನು ನಾವು ಒಪ್ಕೊಳ್ಬೇಕು ಅಂತಿಲ್ಲ, ಪರೋಕ್ಷವಾಗಿ ಅವರ ಹೆಸರನ್ನು ಹೇಳ್ತಾ ಇದ್ರೆ ಅಷ್ಟೇ ಸಾಕು, ಅದರ ಪ್ರಭಾವ ಒಂದಿಲ್ಲ ಒಂದು ದಿನ ನಮ್ಮ ಮೇಲೆ ಬೀಳ್ತದೆ. ನಾವು ಮನೆಯಲ್ಲಿ ನಮ್ಮ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ, ದಿನ ಬೆಳಗ್ಗೆ ಭಜನೆ ಮಾಡ್ರು ಅಂತ ಹೇಳ್ತಿರ್ತೀವಿ, ಕೇಳಿಸ್ಕೊಳ್ಳಲ್ಲ. ಆದ್ರೆ ಮನೆಯಲ್ಲಿ ನಾನು ಆ ಕೆಲಸವನ್ನು ಮಾಡ್ತಾ ಇದ್ರೆ ನನ್ನ ಮಕ್ಕಳಿಗೆ ಬೇಕೋ ಬೇಡವೋ ಯಾವಾಗೋ ಒಮ್ಮೆ ಅವ್ರ ಬಾಯಲ್ಲಿ ನಾವೇನು ಭಜನೆ ಹೇಳ್ತಿರ್ತೀವೋ ಅದು ಅವ್ರ ಬಾಯಿಗೆ ಬರ್ತಾ ಹೋಗ್ಬಿಡುತ್ತೆ. ಅಂದ್ರೆ ಈ ಕೆಲಸವನ್ನು ನಾವು ಪೋಷಕರು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ನಾವು ಮಕ್ಕಳಿಗೆ ಉತ್ತಮವಾದಂತಹ ಸಂಸ್ಕಾರವನ್ನು ಕೊಡಬೇಕಾಗಿರ್ತಕ್ಕಂಥ ಕೆಲಸ. ನಾವು ಹೇಗೆ ನಡ್ಕೊಳ್ತೇವೋ ನಮ್ಮ ಮಕ್ಕಳಾಗಿ ನಡ್ಕೊಳ್ತೇವೆ. ನಾವೇ ದಿನದ 24 ಗಂಟೆ ಮೊಬೈಲಲ್ಲಿ ವಾಟ್ಸಪ್ ಫೇಸ್ಬುಕ್ ಅಂತ ಉಚಿತ ಕೂತಿದ್ರೆ ಹುಟ್ಟಿರ್ತಕ್ಕಂಥ ಮಕ್ಕಳು ಇವತ್ತಿನ ಕಾಲದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ, ಮಕ್ಕಳು ಮೊಬೈಲ್ ಕೊಟ್ಟು ಊಟ ಮಾಡಿಸೋದು. ಮೊಬೈಲ್ ಕೊಡದಿದ್ರೆ ಮಕ್ಕಳು ಊಟನೇ ಮಾಡೋದಿಲ್ಲ. ಮೊಬೈಲ್ ಕೊಡ್ಲಿಲ್ಲ ಅಂತಂದ್ರೆ ಅವ್ರ ಹಠ ಪ್ರಾರಂಭ. ಇವರು ಅಸಂತೋಷವಾಗಿ ಇರಬೇಕು ಅಂತ ಹೇಳಿ ನನಗೆ ಯಾವುದೇ ರೀತಿಯಾದ ಕಿರಿಕಿರಿ ಇರಬಾರದು ಅನ್ನೋ ಚಿಂತನೆಯಲ್ಲಿ ನಾವು ಪೋಷಕರು ಏನ್ ಮಾಡ್ತಾ ಇದ್ದೇವೆ, ನಾವು ಮಕ್ಕಳಿಗೆ ಮೊಬೈಲ್ ಕೊಟ್ಬಿಟ್ಟು ಸುಮ್ಮನೆ ಕೂತ್ಬಿಡ್ತೀವಿ. ಮೊಬೈಲ್ ಕೊಟ್ಟಿದ್ರೆ ನಾವು ಗಲಾಟೆ ಮಾಡೋದಿಲ್ಲ, ಹಠ ಮಾಡೋದಿಲ್ಲ, ನಮ್ಮ ತಲೆ ತಿನ್ನೋದಿಲ್ಲ ಅಂತೇಳಿ ನಾವು ಮಕ್ಕಳಿಗೆ ಮೊಬೈಲ್ ಕೊಟ್ಬಿಟ್ಟು ಆ ಮೊಬೈಲಲ್ಲಿ ಏನ್ ನೋಡ್ತಾನೆ, ಏನ್ ನೋಡಲ್ಲ, ಏನೇನಿದೆ ಅದರಲ್ಲಿ, ಯಾವ್ಯಾವ ವಿಚಾರಗಳಿದೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಕ್ಕಂಥ ಸಂಸ್ಕೃತಿ ನಮ್ಮ ಪೋಷಕರಲ್ಲೂ ಇಲ್ಲ. ಈ ಕೆಲಸವನ್ನು ನಮ್ಮ ಪೋಷಕರು ಮಾಡಬೇಕು, ಶಿಕ್ಷಕರು ಮಾಡಬೇಕು. ವಿದ್ಯಾರ್ಥಿಗಳಿಗೆ ಯಾಕೆ ಓದುತ್ತಾ ಇದ್ದೇವೆ, ಮೊದಲು ವಿದ್ಯಾರ್ಥಿಗಳಿಗೆ ತಿಳಿಸಬೇಕಾಗಿರ್ತಕ್ಕಂಥ ಕೆಲಸವನ್ನು ನಾವು ಯಾಕೆ ಓದಬೇಕು. ನಿವೃತ್ತ ಮುಖ್ಯ ಶಿಕ್ಷಕ ನಾರಾಯಣಮೂರ್ತಿ ಕಾನ್ಗೋಡು ಮಾತನಾಡಿ, ಮನೆಗೆ ಬಂದು ಏನು ಮಾಡಬೇಕು, ನಿಮ್ಮ ಅಪ್ಪ ಅಮ್ಮ ತೋರಿಸ್ಬೇಕು. ಅಪ್ಪಾಜಿ ನೋಡು, ಯಾವ ಫೌಂಡೇಶನ್ ಅವರು ಪುಸ್ತಕ ಕೊಟ್ಟಿದ್ದಾರೆ, ಇಲ್ಲ ಅವ್ರ ಫೋನ್ ನಂಬರ್ ಇದೆ, ಮನೆಯೊಳಗೆ ಅಪ್ಪನ ಹತ್ರ ಒಂದು ಫೋನ್ ಮಾಡಿಸಿ, ಅಪ್ಪಾಜಿ ಅವ್ರಿಗೆ ಒಂದು ಫೋನ್ ಮಾಡ, ಅಮ್ಮ ಒಂದು ಫೋನ್ ಮಾಡು, ಅಕ್ಕ ಒಂದು ಫೋನ್ ಮಾಡು. ಫೋನ್ ಮಾಡಿಸ್ಬೋದಾ? ಫೋನ್ ನಂಬರ್ ಎಲ್ಲಿರುತ್ತೆ? ಇಲ್ಲಿರುತ್ತೆ. ಎರಡನೇ ಮಜಾ ಕೇಳಿ, ನಮಗೆ ಮೊದಲನೇ ದೇವರು ಯಾರು? ನಮಗೆ ಮೊದಲನೇ ದೇವರು ಯಾರು? ಅಮ್ಮ. ಈ ಪುಸ್ತಕದಲ್ಲಿ ಅವರ ಅಮ್ಮನ ಫೋಟೋ ಹಾಕಿದ್ದಾರೆ, ಅಮ್ಮನ ಫೋಟೋ ಹಾಕಿದ್ದಾರೆ. ಯಾಕಾಗಿ? ಮೊದಲನೇ ದೇವರು ಯಾರು? ಎಸ್. ಇದಿಷ್ಟು ಪುಸ್ತಕದ ಬಗ್ಗೆ ಆಯ್ತು. ಇನ್ನು ಮಳೆಗಾಲ ಶುರುವಾಗಿದೆ, ಚರಂಡಿಲಿ ನೀರು ಹರಿತಾ ಇದೆ. ಎಷ್ಟು ಜನ ಮಕ್ಕಳು ದೋಣಿ ಮಾಡಿಬಿಟ್ಟಿದ್ದೀರಿ ಹೇಳಿ ನೋಡಿ? ಕಾಗದ ದೋಣಿ ಎಷ್ಟು ಜನ ಮಾಡಿದ್ದೀರಿ? 3 ಜನ. ದೋಣಿ ಮಾಡಕ್ಕೆ ಬರುತ್ತಾ? ಹೋಗ್ಲಿ,
ಈ ಸರಿ ಮಳೆಗಾಲದ ಚರಂಡಿ ಒಳಗೆ ದೋಣಿ ಬಿಡ್ಬೋದಾ? ದೋಣಿ ಬಿಡ್ತೀರಾ? ದೋಣಿ ಬಿಟ್ಟು ಬಂದು ಕಾಂತಿ ಮಿಸ್ಸಿಗೆ ಹೇಳಬೇಕು, ನಾನು ದೋಣಿ ಬಿಟ್ಟಿದ್ದೀನಿ. ಮಾಡ್ಬೋದಾ? ಮಾಡ್ಬೋದಾ? ಎರಡನೇದು, ನಮ್ಮ ಹುಟ್ಟುಹಬ್ಬ ಯಾವಾಗ ನೆನಪಿದೆಯಾ? ಯಾವಾಗ ನಿನ್ನ ಹುಟ್ಟುಹಬ್ಬ ಯಾವಾಗ? ಅಕ್ಟೋಬರ್ 31 ಅಂತೆ ಅವಳು ಹುಟ್ಟುಹಬ್ಬ. ಯಾವಾಗ ಬರುತ್ತೆ? ಆಯ್ತು, ಈಗ ನೀನು ನಿಂತ್ಕೊಮ್ಮ, ನೀನು ನಿಂತ್ಕೊ, ಹೇಳ್ತೀನಿ. ನೀನು ಹುಟ್ಟುಹಬ್ಬ ಆಚರಿಸ್ತೀಯ ಮನೆಯೊಳಗೆ? ಹುಟ್ಟುಹಬ್ಬ ಆಚರಣೆ ಮಾಡ್ತಾರಾ? ಹೇಗೆ ಮಾಡ್ತಾರೆ? ಹೇಗೆ ಮಾಡ್ತಾರೆ ಗೊತ್ತಿಲ್ಲ. ಯಾರೋ ಒಬ್ರು ಹೇಳ್ಬೋದಾ ಹುಟ್ಟುಹಬ್ಬ ಹೇಗೆ ಆಚರಣೆ ಮಾಡ್ತಾರೆ ಅಂತ? ನಮ್ಮಲ್ಲಿ ಹೀಗೆ ಮಾಡ್ತಾರೆ ಅಂತ ಹೇಳ್ಬೋದಾ? ಹೇಳಿ. ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಗಣಪತಿ, ಕಾರ್ಯದರ್ಶಿ ಸದಾಚಾರಿ ಗೌಡ, ಪ್ರಮುಖರಾದ ಜಯಕುಮಾರ್, ತೊಳಜಾ ನಾಯ್ಕ್, ವಿಶ್ವನಾಥ್, ಸರ್ವೇಶ್, ಶಾಂತಿ, ಸುಹಾನಾ ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕು ಆಡಳಿತದ ವತಿಯಿಂದ ಗಾಂಧಿನಗರ ಸೇರಿದಂತೆ ನಗರದ ಬೇರೆ ಬೇರೆ ಭಾಗಗಳಲ್ಲಿ ಡೆಂಗ್ಯೂ ಜಾಗೃತಿ ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ಚಂದ್ರಶೇಖರ್ ನಾಯ್ಕ್ ಚಾಲನೆ ನೀಡಿದರು. ಈಗಾಗಲೇ ತಾಲೂಕಿನಾದ್ಯಂತ ಡೆಂಗ್ಯೂ ಮಾರಕತೆ ಬಗ್ಗೆ ಜನರ ಮನೆ ಮನೆಗೆ ಕರಪತ್ರದ ಮೂಲಕ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರ ಮೂಲಕ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗಿದೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ಜನರು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸುವ ಅಗತ್ಯವಿದೆ. ಸ್ವಚ್ಛ ನೀರಿನಲ್ಲಿ ಡೆಂಗ್ಯೂ ಲಾರ್ವಾ ಹೆಚ್ಚುವುದರಿಂದ ಜನರು ಮನೆಯ ಅಕ್ಕಪಕ್ಕ ನೀರು ನಿಲ್ಲದಂತೆ ನೋಡಿಕೊಳ್ಳಿ ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಭರತ್, ಶ್ರೀನಿವಾಸ್ ಮೂರ್ತಿ, ಟಿಪಿ ರಮೇಶ್, ರವಿ ಲಿಂಗನಮಕ್ಕಿ, ಆಶಾ ಮತ್ತು ಅಂಗನವಾಡಿ ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಹಾಜರಿದ್ದರು. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.